ವಿತ್ ಸೋಷಿಯಲ್ ಮೀಡಿಯಾ ಜನ ಹೆಚ್ಚು ಅವೇರ್ನೆಸ್ನ ಪಡ್ಕೋತಾ ಇದ್ದಾರೆ ಅಬೌಟ್ ಅ ಲಾಟ್ ಆಫ್ ಹೆಲ್ತ್ ಇಶ್ಯೂಸ್. ಬಟ್ ಇದರಲ್ಲೊಂದು ಪ್ರಾಬ್ಲಮ್ ಸಹ ಇದೆ, ಯಾಕಂದರೆ ಈ ಹೆಲ್ತ್ ಅಡ್ವೈಸ್ನ ಆನ್ ಸೋಷಿಯಲ್ ಮೀಡಿಯಾ ಕೊಡ್ತಿರೋರು ಎಲ್ಲರೂ ಎಕ್ಸ್ಪರ್ಟ್ ಡಾಕ್ಟರ್ಸ್ ಅಲ್ಲ. ಅಲ್ಲಿ ಕೊಡೋ ಎಲ್ಲ ಅಡ್ವೈಸು 100% ಕರೆಕ್ಟ್ ಅಂತ ಖಂಡಿತ ಹೇಳೋದಕ್ಕಾಗೋದಿಲ್ಲ. ಸೊ ಅಫ್ಕೋರ್ಸ್ ಮೇಲ್ನೋಟಕ್ಕೆ ಸಾಕಷ್ಟು ಪಾಸಿಟಿವ್ ಆಗಿರಬಹುದು, ಹೆಲ್ಪ್ಫುಲ್ ಆಗಿರಬಹುದು, ಬಟ್ ದೆನ್ ಇನ್ ಡೆಪ್ತ್ ಅಂತ ಹೋದಾಗ ಎಕ್ಸ್ಪರ್ಟ್ ಡಾಕ್ಟರ್ಸ್ಗಳ ಅಡ್ವೈಸ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಸಾಕಷ್ಟು ನಾವು ನೋಡ್ತಿದ್ದೀವಿ, ಕೇಳ್ತಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಅಬೌಟ್ ಗುಡ್ ಗಟ್ ಬ್ಯಾಕ್ಟೀರಿಯಾ ಆ್ಯಂಡ್ ಬ್ಯಾಡ್ ಗಟ್ ಬ್ಯಾಕ್ಟೀರಿಯಾ. ಗಟ್ ಹೆಲ್ತ್, ಗಟ್ನ ನಮ್ಮ ಸೆಕೆಂಡ್ ಬ್ರೈನ್ ಅಂತ ಕರಿತೀವಿ ನಾವು. ಸೊ ಗಟ್ ಹೆಲ್ತ್ನ ನಾವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನಮ್ಮಲ್ಲಿ ಸಾಕಷ್ಟು ಜನ ಇನ್ಫ್ಲಮೇಷನಿಂದ ಬಳಲ್ತೀವಿ, ಬ್ಯಾಡ್ ಗಟ್ ಹೆಲ್ತಿಂದ ಬಳಲ್ತೀವಿ, ಡೈಜೆಸ್ಟಿವ್ ಇಶ್ಯೂಸ್ಗಳಿಂದ ಬಳಲ್ತೀವಿ, ಸಾಕಷ್ಟು ಬ್ಲೋಟಿಂಗ್ ಅಂತೆ, ಗ್ಯಾಸ್ಟ್ರಿಕ್ ಅಂತೆ, ಆಸಿಡಿಕ್ ಇನ್ ನೇಚರ್ ಅಂದರೆ ಒಂದು ಆಸಿಡಿಟಿನ ಎಕ್ಸ್ಪೀರಿಯನ್ಸ್ ಮಾಡೋದು. ಆದರೆ ಈ ಎಲ್ಲಕ್ಕೂ ಇರುವಂಥ ಡಿಫ್ರೆನ್ಸ್, ಮೈನ್ಯೂಟ್ ಡಿಫ್ರೆನ್ಸಸ್ ನಮಗೆ ಎಷ್ಟೋ ಸಲ ಗೊತ್ತಿರಲ್ಲ. ಯಾವ ಸಿಂಪ್ಟಮ್ಸ್ ಇದ್ರೆ ಏನು ಎಕ್ಸಾಕ್ಟ್ಲಿ ಯಾವ ಇಶ್ಯೂನ ಫೇಸ್ ಮಾಡ್ತಿದ್ದೀನಿ ಅನ್ನೋದು ಗೊತ್ತಿರಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರಿಂದ ಆಚೆ ಹೇಗೆ ಬರೋದು ಅಂತ ಗೊತ್ತಿರೋದಿಲ್ಲ. ಒಂಥರ ಚಕ್ರವ್ಯೂಹ ಥರ ಭೇದಿಸಿ ಒಳಗೆ ಹೊಟ್ಟೋಗಿದ್ದೀವಿ, ಬಟ್ ಆಚೆ ಬರೋದು ಹೇಗೆ ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ವಿ ಹ್ಯಾವ್ ಎಕ್ಸ್ಪರ್ಟ್ ಡಾಕ್ಟರ್ ವಿತ್ ಅಸ್ ಇವತ್ತು. ಡಾಕ್ಟರ್ ಮನು ಅವರು ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಹಾಗಾಗಿ ಹೀ ಈಸ್ ದ ಬೆಸ್ಟ್ ಪರ್ಸನ್ ನಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಒಂದಷ್ಟು ಪ್ರಶ್ನೆಗಳು ಡಾಕ್ಟರ್, FAQsಗಳು, ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವೆಶ್ಚನ್ಸ್ ಟು ಅ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಅದಕ್ಕೆ ನೀವು ನಮಗೆ ಉತ್ತರ ಕೊಡ್ತಾ ಹೋಗಬೇಕು. ಟು ಬಿಗಿನ್ ವಿತ್ ಆಸಿಡ್ ರಿಫ್ಲಕ್ಸ್. ಸಾಕಷ್ಟು ಜನ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾರೆ. ಏನು ಈ ಆಸಿಡ್ ರಿಫ್ಲಕ್ಸ್ ಆ್ಯಂಡ್ ಇದಕ್ಕೆ ಸೊಲ್ಯೂಷನ್ ಏನು? ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಟಮಕ್ ಅಂದರೆ ಹೊಟ್ಟೆ ಒಳಗಡೆ ನಾರ್ಮಲ್ ಆಗಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅನ್ನೋದು ಒಂದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಸೊ ಆ ಒಂದು ಆ್ಯಸಿಡ್ ಏನಿರುತ್ತಲ್ಲ, ಸೊ ಅದೇನಾರ ಈಸೋವೆಗಸ್ ಕಡೆಗೆ ಅದೇನಾರ ರಿಫ್ಲೆಕ್ಸ್ ಆಯಿತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಒಬ್ಬ ಮನುಷ್ಯನಿಗೆ ಅದರದ್ದು ಸಿಂಪ್ಟಮ್ಸ್ಗಳು ಶುರುವಾಗುತ್ತೆ. ಯಾಕೆ ಅಂದರೆ ಸ್ಟಮಕ್ದು ಮ್ಯೂಕೋಸಾ ಅದರದ್ದು ಕವರಿಂಗ್ ಏನಿದೆಯಲ್ಲ, ಇಟ್ ಈಸ್ ಡಿಸೈನ್ಡ್ ಇನ್ ಎ ವೇ ಲೈಕ್ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಆಲ್ ದ ಆ್ಯಸಿಡ್ ರಿಲೇಟೆಡ್ ದಿಸ್ ಥಿಂಗ್ಸ್. ಬಟ್ ಈಸೋವೆಜಲ್ ಮ್ಯೂಕೋಸಾ ಏನಿದೆಯಲ್ಲ, ಈಸೋವೆಜಸ್ ಲೈನಿಂಗ್ ಏನಿದೆಯಲ್ಲ, ಅದು ಈ pH ಕಮ್ಮಿ ಇರುವಂಥ ಆ್ಯಸಿಡ್ನ ಹ್ಯಾಂಡ್ಲ್ ಮಾಡೋಕ್ಕೆ ಬರೋದಿಲ್ಲ ಅದಕ್ಕೆ. ಸೊ ಯಾರಿಗೆ ಈ ಲೋವರ್ ಈಸೋಫೇಜಿಯಲ್ ಸ್ಪಿಂಕ್ಟರ್ ಅಂತ ಏನಿದೆ ಅದು ವೀಕ್ ಆದ ಸಂದರ್ಭದಲ್ಲಿ ಈ ನಾರ್ಮಲ್ ಆಗಿರುವಂಥ ಆ್ಯಸಿಡ್ಡು ಸ್ವಲ್ಪ ಈಸೋಫೇಗಸ್ ಕಡೆಗೆ ರಿಫ್ಲೆಕ್ಸ್ ಆದಾಗ ಆ ಹಾರ್ಟ್ ಬರ್ನಿಂಗು, ರೆಟ್ರೋಸ್ಟರ್ನಲ್ ಅಂದರೆ ಎದೆ ಭಾಗದಲ್ಲಿ ಉರಿಯುವಂಥದ್ದು, ಮತ್ತು ಗಂಟ್ಲು ನೋವು ಬರುವಂಥದ್ದು, ಸೊ ಕೆಮ್ಮಿರುತ್ತೆ, ಯಾವುದು ಕಾರಣ ಗೊತ್ತಿರೋದಿಲ್ಲ, ಅದನ್ನು ಲೆರೆಂಜೋಫೆರಿಂಜಿಯಲ್ ರಿಫ್ಲೆಕ್ಸ್ ಅಂತ ಹೇಳಿ ಕರಿತೀವಿ. ಅದು ಅನ್ನನಾಳದಿಂದ ಏರ್ವೇ ಅಂದರೆ ವಿಂಡ್ ಪೈಪ್ ತನಕನೂ ರಿಫ್ಲೆಕ್ಸ್ ಆಗುತ್ತೆ. ಸೊ ಈ ಥರ ಸಮಸ್ಯೆಗಳಿಂದ ಬಳನವರಿಗೆ ನಾವು ಆ್ಯಸಿಡ್ ರಿಫ್ಲೆಕ್ಸ್ ಇದೆ ಅಥವಾ ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲೆಕ್ಸ್ ಇದೆ ಅಂತ ನಾವು GERD ಅಂದ್ರೂ ಇದೇನೆ ಆಸಿಡ್ ರಿಫ್ಲೆಕ್ಸ್. ಓಕೆ, ಅದಕ್ಕೆ ಇರುವಂತ ಟರ್ಮ್, ಇನ್ನೊಂದು ಟರ್ಮ್ ಇಸ್ GERD. ಮೆಡಿಕಲ್ ಟರ್ಮ್ ಇಸ್ ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್. ಓಕೆ ಓಕೆ. ಆ್ಯಂಡ್ ಸೆಕೆಂಡ್ಲಿ, ಸ್ಟಮಕ್ ಅಲ್ಸರ್ಸ್ನ ಬಗ್ಗೆನೂ ಮಾತಾಡಬೇಕು. ಐ ಥಿಂಕ್ ಇಟ್ಸ್ ಆಲ್ಸೋ ರಿಲೇಟೆಡ್ ಟು ಈ ಆ್ಯಸಿಡ್ ಏನು ನಾವು ಡಿಸ್ಕಸ್ ಮಾಡಿದ್ವಿ. ಟೈಮ್ ಕರೆಕ್ಟಾಗಿ ಊಟ ಮಾಡದೇ ಇದ್ದರೆ ಸ್ಟಮಕ್ ಅದರ ಆ್ಯಸಿಡ್ನ ಪ್ರೊಡ್ಯೂಸ್ ಮಾಡುತ್ತೆ, ಅದರಿಂದ ಅಲ್ಸರ್ಸ್ ಆಗುತ್ತೆ ಅಂತಾರೆ. ಇಸ್ ಇಟ್ ಟ್ರೂ? ಒಂದು. ಆ್ಯಂಡ್ ಎರಡನೇದು, ಸ್ಪೈಸಿ ಫುಡ್ ತಿನ್ನೋದ್ರಿಂದ ಏನಾದರೂ ಇದು ಉಂಟಾಗುತ್ತಾ? ಓಕೆ. ಸೊ ಮೊದಲನೇದಾಗಿ ನಾನು ಹಾಗೆ ಹೇಳಿದಾಗೆ ಸ್ಟಮಕ್ದು ಮ್ಯೂಕೋಸಾ ಏನಿದೆ, ಇಟ್ ಈಸ್ ರೆಸಿಸ್ಟೆಂಟ್ ಟು ಆಲ್ ದ ಆ್ಯಸಿಡ್ಸ್. ಸೊ ಆ್ಯಸಿಡಿಂದ ಅಲ್ಸರ್ ಆಗುತ್ತೆ ಅನ್ನೋದು ಅದು ಒಂದು ತಪ್ಪು ಕಲ್ಪನೆ. ಒಂದು ಅಲ್ಸರ್ ಶುರು ಆಗಬೇಕು ಅಂದರೆ ಆ ಮ್ಯೂಕೋಸಾ ಏನಿದೆ ಅದು ಬ್ರೇಕ್ ಆಗಬೇಕು. ಸೊ ಅದಕ್ಕೆ ಒಂದು ಇಂಜುರಿ ಅಂತ ಏನಾರು ಇರಬೇಕು. ಸೊ ಇದನ್ನು ಒಂದು ಇನ್ಫೆಕ್ಷನಿಂದ ಆಗ್ಬೋದು. ಸೊ H. ಪೈಲೋರಿ ಅಂತ ಒಂದು ಕ್ರಿಮಿ ಇರುತ್ತೆ, ಬ್ಯಾಕ್ಟೀರಿಯಾ. ಸೊ ಅದೇನಾರ ಒಂದು ಜಾಗದಲ್ಲಿ ಅದು ಕೊಲನೈಸ್ ಆಗಿ ಆ ಜಾಗದಲ್ಲಿ ಅದನ್ನು ಅಲ್ಸರ್ ಮಾಡಿದ್ರೆ ಅದನ್ನು H. ಪೈಲೋರಿ ರಿಲೇಟೆಡ್ ಅಲ್ಸರ್ಸ್ ಆಗುತ್ತೆ. ಸೊ ಅದಲ್ದಂಗೆ NSAIDs ಅಂತ ಹೇಳಿ ಕರಿತೀವಿ. NSAIDs ಅಂದರೆ ಪೇಯ್ನ್ ಕಿಲ್ಲರ್ಸ್ಗಳು. ಸೊ ಒಬ್ಬ ವ್ಯಕ್ತಿ ತನಗೆ ಯಾವುದೋ ಒಂದು ಭಾಗದಲ್ಲಿ ಪೇಯ್ನ್ ಇದೆ ಅಂತ ಹೇಳಿ ತಾನೇ ಹೋಗಿ ಡಾಕ್ಟರ್ಗಳಿಗೆ ಕನ್ಸಲ್ಟ್ ಮಾಡ್ದಂಗೆ ಸೊ ಹಲವಾರು ವರ್ಷಗಳು ಮಾತ್ರೆಗಳು ತೊಗೊಂಡ್ಬಿಡ್ತಾರೆ, ಪೇಯ್ನ್ ಕಿಲ್ಲರ್ಸ್ಗಳು. ಸೊ ಆ ಪೇಯ್ನ್ ಕಿಲ್ಲರ್ಸ್ ತೊಗೊಂಡಾಗ ಏನಾಗುತ್ತೆ, ಆ ಗಟ್ಟದು ಹೆಲ್ತ್ ಏನಿದೆ ಅಂದರೆ ಸ್ಟಮಕ್ದು ಬ್ಯಾರಿಯರ್ ಏನಿದೆಯಲ್ಲ, ಆ್ಯಸಿಡ್ ಬ್ಯಾರಿಯರ್ ಏನು ಹೇಳಿದೆ, ಅದು ಹಾಳಾಗ್ಬಿಡುತ್ತೆ. ಇದು ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸ್. ಸೊ ಗೊತ್ತಿಲ್ದಂಗೆ ಓವರ್ ದ ಕೌಂಟರ್ ಪೇಯ್ನ್ ಕಿಲ್ಲರ್ಸ್ಗಳನ್ನ ಮಿತಿಮೀರಿ ತೊಗೊಂಡಾಗ ಏನಾಗುತ್ತೆ, ಅಲ್ಸರ್ಸ್ಗಳಾಗುತ್ತೆ. ಇದು ಎರಡನೇ ಕಾರಣ. ಒಂದು ಇನ್ಫೆಕ್ಷನ್ ಆಗ್ಬೋದು, ಇಲ್ಲ ಒಂದು ಡ್ರಗ್ ಈ ಥರ ಪೇಯ್ನ್ ಕಿಲ್ಲರ್ ಅಬ್ಯೂಸಿಂದ ಆಗಿರ್ಬೋದು. ಸೊ ಇನ್ನೊಂದು ಮೂರನೇದಾಗಿ ಕ್ಯಾನ್ಸರ್. ಸೊ ಕ್ಯಾನ್ಸರಿಂದನೂ ಅಲ್ಸರ್ಗಳಾಗುತ್ತೆ. ಸೊ ಕೆಲವು ಕ್ಯಾನ್ಸರ್ಗಳು ಅಲ್ಸರಿಂದನೇ ಕಾಣಿಸ್ಕೊಳ್ಳುತ್ತೆ. ಸೊ ಅದಕ್ಕೆ ನಾವು ಯಾವುದೇ ಥರ ಅಲ್ಸರ್ ಇದ್ದಾಗಲೂ ಎಂಡೋಸ್ಕೋಪಿ ಮಾಡಿದಾಗ ನಾವು ಸ್ಟಮಕ್ ಅಲ್ಸರ್ ಇದ್ದಾಗ ಇಮಿಡಿಯೇಟಾಗಿ ಅದನ್ನು ಬಯಾಪ್ಸಿ ಮಾಡಿ ಅದನ್ನು ಮೈಕ್ರೋಸ್ಕೋಪಲ್ಲಿ ಅದನ್ನು ನೋಡಿ ಕನ್ಫರ್ಮ್ ಮಾಡ್ಕೊತೀವಿ. ಸೊ ಎನಿ ಗ್ಯಾಸ್ಟ್ರಿಕ್ ಅಲ್ಸರ್ ಇಟ್ ನೀಡ್ಸ್ ಟು ಬಿ ಎವ್ಯಾಲ್ಯೂಯೇಟೆಡ್ ವಿತ್ ಎ ಡಯಾಗ್ನೋಸಿಸ್ ಆಫ್ ಮ್ಯಾಲಿಗ್ನೆನ್ಸಿ ಇರೋ ಸಾಧ್ಯತೆ ಇದೆ ಅಂತ ಹೇಳಿ ಅದನ್ನು ಬಯಾಪ್ಸಿ ಮಾಡಿ ಅದನ್ನು ಫರ್ದರ್ ಟೆಸ್ಟ್ಗಳಿಗೆ ಒಳಪಡಿಸ್ತೀವಿ. ಬಟ್ ಒಂದ್ಸಲ ಅಲ್ಸರ್ ಆದಮೇಲೆ ಡಾಕ್ಟರ್ ಮತ್ತೆ ಅದನ್ನು ಕ್ಯೂರ್ ಮಾಡಿದ್ರೆ
ಆ ಅಲ್ಸರ್ನ ನೀವು ಕ್ಯೂರ್ ಮಾಡ್ತೀರಾ, ಟ್ರೀಟ್ ಮಾಡ್ತೀರಾ ಅಥವಾ ತೆಗೆದು ಬಿಡ್ತೀರಾ ಅದನ್ನು ಅಂತ ಅಂದ್ಕೊಳ್ಳೋಣ ಬಯೋಪ್ಸಿ ಕಳ್ಸೋದಕ್ಕೆ. ಬಟ್ ಆ ಲೇಯರ್ ಬೆಳ್ಕೊಳತ್ತಾ ವಾಪಸ್ಸು? ಖಂಡಿತ. ಅಲ್ಸರ್ಗೆ ಒಂದು ಕಾರಣ ನಾನು ಹೇಳಿದೆ, ಆ ಕಾರಣನ ನಾವು ಟ್ರೀಟ್ ಮಾಡಬೇಕು. ಸೊ ಕಾರಣ ಹೇಳ್ದಂಗೆ H. ಪೈಲೋರಿ ಇದ್ದರೆ ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ಹಾಕಬೇಕು. ಒಬ್ಬರು ಯಾರಾದರೂ ಓವರ್ ದ ಕೌಂಟರ್ ಮೆಡಿಕೇಶನ್ಸ್ಗಳು ಜಾಸ್ತಿ ತೊಗೊತಿದ್ದಾರೆ ಅಂದರೆ ಆಲ್ಟರ್ನೇಟಿವ್ ಪೇನ್ ಕಿಲ್ಲರ್ಸ್ಗಳು ಕೊಡಬೇಕು. ಮತ್ತು ಅಲ್ಸರ್ ಏನಿದೆ ಅದು ಹೀಲಾಗಿ ಆ ಜಾಗದಲ್ಲಿ ಹೊಸ ಒಂದು ಮ್ಯೂಕೋಸ ಬೆಳಿಬೇಕು ಅಂತ ಹೇಳಿದ್ರೆ ಸ್ವಲ್ಪ pH ಪ್ರಮಾಣ ಅಂದರೆ ಅದನ್ನು ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಅಂತ ಹೇಳಿ ಕರಿತೀವಿ. ಆ ಮಾತ್ರೆಗಳು ಹಾಕಿದ್ರೆ ಸೊ ಅಸಿಡಿಟಿ ಕಮ್ಮಿ ಆಗುತ್ತೆ, ಆ್ಯಸಿಡ್ದು ತೀವ್ರತೆ ಏನಿದೆ ಅದು ಕಮ್ಮಿ ಆಗುತ್ತೆ. ಆ ಟೈಮಲ್ಲಿ ಆ ಜಾಗದಲ್ಲಿ ಒಂದು ಗ್ರೋತ್ ಆಗುತ್ತೆ, ಯಾವುದು ಮ್ಯೂಕೋಸಲ್ಲಿ ಗ್ರೋತ್ ಆಗುತ್ತೆ. ಸೊ ನಾವು ಹೇಳೋದಾಗೆ ಕಾರಣ, ಅದರ ಮೂಲ ಕಾರಣ ಏನಿದೆ ಅದಕ್ಕೆ ಚಿಕಿತ್ಸೆ ಕೊಡ್ತು ಅಂತ ಹೇಳಿದ್ರೆ ಅಲ್ಸರ್ಗಳು ಅನ್ಲೆಸ್ ಅದು ಮ್ಯಾಲಿಗ್ನೆನ್ಸಿ ಅಲ್ಲ ಅಂತ ಹೇಳಿದ್ರೆ ಗುಣ ಆಗುತ್ತೆ. ಓಕೆ ಓಕೆ. ಸೊ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಯಾವುದೇ ಇದ್ರೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದರೆ ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಏನಾಗಲ್ಲ ಅಂತ ಬಿಟ್ಟರೆ ಇಟ್ ಮೈಟ್ ಲೀಡ್ ಟು ಕ್ಯಾನ್ಸರ್ ಆಲ್ಸೋ, ಅಂದರೆ ಆ್ಯಸ್ ಬ್ಯಾಡ್ ಆಸ್ ಕ್ಯಾನ್ಸರ್ ಅಲ್ವಾ? ಖಂಡಿತ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಡಾಕ್ಟರ್ ಸ್ಟಮಕ್ ಕ್ಯಾನ್ಸರ್. ಲಾಸ್ಟ್ ಒಂದು 3-4 ಡೆಕೇಡ್ಸಲ್ಲಿ ನೀವು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಏನಾಗಿದೆಯಲ್ಲ, ಸೊ ನಾವು ಮೊದಲೇ ಡಿಸ್ಕಸ್ ಮಾಡಿದಾಗೆ ಅಡ್ವಾನ್ಸ್ಡ್ ಎಂಡೋಸ್ಕೋಪಿಸ್ಗಳು ಈಗ ನಮ್ಮಲ್ಲೇ ಇರುವ ಹಾಗೆ ಅಡ್ವಾನ್ಸ್ಡ್ ಎಂಡೋಸ್ಕೋಪಿಸ್ಗಳು ಇರೋದ್ರಿಂದ ಹಲವಾರು ಟೆಕ್ನಾಲಜಿಗಳು ಬಂದಿರೋದ್ರಿಂದ ಸೊ ನಾವೇನು ಮಾಡ್ಬೋದು ಅಂದರೆ ಅದನ್ನು ಅರ್ಲಿ ಸ್ಟೇಜಲ್ಲೇ ಡಿಟೆಕ್ಷನ್ ರೇಟ್ ಜಾಸ್ತಿ ಆಗಿದೆ. ಸೊ ಆ ಕಾರಣಕ್ಕೆ ನಿಮಗೆ ಇನ್ಸಿಡೆನ್ಸ್ ರೇಟ್ಗಳು ಪ್ರಿವಲೆನ್ಸ್ಗಳು ಜಾಸ್ತಿ ಆಗಿದೆ ಅನ್ನೋ ಒಂದು ಕಲ್ಪನೆ ಇರುತ್ತೆ. ಬಟ್ ಆ್ಯಸ್ ಸಚ್ ಕ್ಯಾನ್ಸರಲ್ಲಿ ಅಂತ ಏನು ಇನ್ಸಿಡೆನ್ಸ್ ಜಾಸ್ತಿ ಆಗಿರುವಂಥದ್ದು ಏನಿಲ್ಲ. ಓಕೆ ಓಕೆ. ಆ್ಯಂಡ್ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಇರೋರಿಗೆ ಯೂಶಲಿ ಹೈ ಫೈಬರ್ ಫುಡ್ನ ಸಜೆಸ್ಟ್ ಮಾಡಲ್ಲ, ಅಂದರೆ ಡೈಜೆಸ್ಟ್ ಆಗಲ್ಲ ಅಂತ. ಬಟ್ ದೆನ್ ಓವರ್ ಆಲ್ ಹೆಲ್ತ್ಗೆ ಹೈ ಫೈಬರ್ ಫುಡ್ಸ್ ಆರ್ ಆಲ್ವೇಸ್ ಗುಡ್. ಆ್ಯಸ್ ಅ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ನೀವೇನು ಹೇಳ್ತೀರಾ? ನ್ಯೂಟ್ರಿಯೆಂಟ್ಸ್ಗಳಲ್ಲಿ ಈ ಕಾರ್ಬೋಹೈಡ್ರೇಟ್ಸು, ಲಿಪಿಡ್ಸು, ಪ್ರೋಟೀನ್ಸು, ಅದ್ರ ಜೊತೆಗೆ ಒಂದು ಫೈಬರು ಒಂದು ನ್ಯೂಟ್ರಿಯೆಂಟ್. ಫೈಬರಲ್ಲಿ ಡೈಜೆಸ್ಟ್ ಆಗುವಂಥ ಫೈಬರ್ ಇರುತ್ತೆ ಅಥವಾ ಡೈಜೆಸ್ಟ್ ಆಗದೇ ಇರುವಂತಹ ಫೈಬರ್ಸ್ಗಳಿರುತ್ತೆ. ಸೊ ಡೈಜೆಸ್ಟ್ ಆಗದೇ ಇರೋ ಫೈಬರ್ಸ್ಗಳು ಏನಕ್ಕೆ ತೊಗೋಬೇಕು ಅಂತ ಹೇಳಿದ್ರೆ, ನಾವು ಅರಗಿಸ್ಕೊಳಕ್ಕೆ ಆಗದೇ ಇರುವಂತಹ ಫೈಬರ್ನ ಕೊಲಾನ್ಗೆ ರೀಚ್ ಆದಾಗ, ದೊಡ್ಡ ಕರಳು ರೀಚ್ ಆದಾಗ ಅಲ್ಲಿರುವಂತಹ ಗುಡ್ ಬ್ಯಾಕ್ಟೀರಿಯಾಸ್ಗಳೇನಿದೆ ಅದನ್ನು ಅದು ಯೂಸ್ ಮಾಡಿಕೊಂಡು ಶಾರ್ಟ್ ಚೈನ್ ಫ್ಯಾಟಿ ಆ್ಯಸಿಡ್ಸ್ಗಳನ್ನ ಸಿಂಥಸೈಸ್ ಮಾಡಿಕೊಂಡು ಅದು ಆ ಒಂದು ಮ್ಯೂಕೋಸ ಏನಿದೆಯಲ್ಲ, ಯಾವುದು ಕೊಲಾನ್ ಮ್ಯೂಕೋಸ, ಆ ಮ್ಯೂಕೋಸ ಅದು ಹೆಲ್ದಿನೆಸ್ಸು ಇಂಪ್ರೂವ್ ಆಗುತ್ತೆ. ಸೊ ಆ ರೀತಿನಲ್ಲಿ ಆ ಫೈಬರ್ಸ್ಗಳದ್ದು ರೋಲು ತುಂಬ ಇಂಪಾರ್ಟೆಂಟ್. ಏನಕ್ಕೆ ಗುಡ್ ಗಟ್ ಬ್ಯಾಕ್ಟೀರಿಯಾ ಅದು ಗ್ರೋತು ಇಂಪ್ರೂವ್ ಆಗುತ್ತೆ. ಸೊ ಅದರಿಂದ ಜನರೇಟ್ ಆಗುವಂತಹ ಶಾರ್ಟ್ ಚೈನ್ ಫ್ಯಾಟಿ ಆ್ಯಸಿಡ್ಸ್ಗಳನ್ನ ಉಪಯೋಗಿಸ್ಕೊಂಡು ಆ ಕೊಲೊನೋಸೈಡ್ಸ್ಗಳದ್ದು ಅದರದ್ದು ಹೆಲ್ತಿನೆಸ್ಸು ಇಂಪ್ರೂವ್ ಆಗುತ್ತೆ. ಸೊ ಆ ಥರದ್ರಲ್ಲಿ ಫೈಬರ್ ರಿಚ್ ಡಯಟ್ ಈಸ್ ಎ ಗುಡ್ ಡಯಟ್. ಸೊ ನೀವು ಹೇಳಿದ್ದು ಗ್ಯಾಸ್ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ, ಅಂದರೆ ಕೆಲವರಿಗೆ ಅಬ್ಡಾಮಿನಲ್ ಬ್ಲೋಟಿಂಗ್ ಆಗುತ್ತೆ, ತುಂಬ ಗ್ಯಾಸ್ ಪಾಸ್ ಆಗುತ್ತೆ ಕೆಳಗಡೆಯಿಂದ, ತಿಂದಿದ್ದು ಜೀರ್ಣ ಆಗ್ತಿಲ್ಲ ಅನ್ನೋ ಸಮಸ್ಯೆ ಇರುತ್ತೆ. ಸೊ ಅದು ಬೇರೆ ಕ್ಯಾಟಗರಿಗೆ ಬರುತ್ತೆ. ಸೊ ಇದಕ್ಕೆ ನಾವು ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳಿ ಕರಿತೀವಿ. ಸೊ ಇದೇ ಥರ ಸಿಂಪ್ಟಮ್ಸ್ಗಳು ಕಳೆದ 6 ತಿಂಗಳಿಂದ ಇದ್ದು ನಾವು ಕೊಲೊನೋಸ್ಕೋಪಿ ಮಾಡಿದಾಗಲೂ ಎಲ್ಲ ನಾರ್ಮಲ್ ಇದೆ, ಎಂಡೋಸ್ಕೋಪಿ ಮಾಡಿಸ್ತೆ ಸರ್ ಎಲ್ಲ ನಾರ್ಮಲ್ ಇದೆ, ಸೊ ಏನು ಕಾಯಿಲೆ ಅಂತಲೇ ಗೊತ್ತಾಗ್ತಿಲ್ಲ ಅಂದಾಗ ಅವಾಗ ನಾವು ಇರಿಟಬಲ್ ಬೌಲ್ ಸಿಂಡ್ರೋಮ್ ಅನ್ನೋ ಒಂದು ಕಾಯಿಲೆ ಇರಬಹುದು ಅಂತ ಒಂದು ಸಂಶಯ ಶುರುವಾಗುತ್ತೆ. ಸೊ ಅಂಥವ್ರಿಗೆ ನಾವು ಡಯಟನ್ನ ನಾವೇ ಮಾಡಿಫೈ ಮಾಡಿ ಹೇಳ್ತೀವಿ. ಸೊ ಇಲ್ಲಿ ಕೆಲವು ಒಂದು ಹೇಳಬೇಕು ಅಂದರೆ ಒಂದು ಫಾಡ್ಮ್ಯಾಪ್ ಡಯಟ್ ಅಂತ ಹೇಳ್ತೀವಿ, ಲೋ ಫಾಡ್ಮ್ಯಾಪ್ ಡಯಟ್ ಅಂತ ಹೇಳ್ತೀವಿ. ಇದರಲ್ಲಿ ಫರ್ಮೆಂಟಬಲ್ ಆಲಿಗೋಸ್ಯಾಕ್ರೈಡ್ಸ್, ಮೊನೋಸ್ಯಾಕ್ರೈಡ್ಸ್, ಡೈಸ್ಯಾಕ್ರೈಡ್ಸ್ ಮತ್ತು ಪಾಲಿಯಾಲ್ಸ್ ಅಂತ ಕೆಲವು ಗ್ಯಾಸ್ನ ರಿಲೀಸ್ ಮಾಡುವಂಥ ಫುಡ್ದು ಒಂದು ಲಿಸ್ಟ್ ಇರುತ್ತೆ. ಆ ಲಿಸ್ಟಲ್ಲಿ ನೀವು ಅಧಿಕ ಪ್ರಮಾಣದಲ್ಲಿ ಈ ಲಿಸ್ಟಲ್ಲಿರುವಂಥ ಆಹಾರ ತೊಗೊಂತಿತ್ತು ಅಂತ ಹೇಳಿದ್ರೆ ಅದು ನಿಲ್ಲಿಸಬೇಕಾಗುತ್ತೆ. ಸೊ ನಿಮ್ಮ ಆ ಥರ ಚೇಂಜಸ್ಗಳು ಮಾಡೋದ್ರಿಂದ ಆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ಗಳನ್ನ ಟ್ರೀಟ್ ಮಾಡ್ಬೋದು. ಆ್ಯಸ್ ಸಚ್ ಫೈಬರ್ ಫುಡ್ಡಿಂದ ತೊಂದರೆ ಆಗುತ್ತೆ ಅನ್ನೋದು ಒಂದು ಮಿತ್. ಓಕೆ. ಬಟ್ ಈ IBS ಅಥವಾ IBP ಇರಿಟಬಲ್ ಬವಲ್ ಸಿಂಡ್ರೋಮ್ ಅಥವಾ ಡಿಸೀಸ್ ಅಂತ ಏನು ಕರಿತೀವಿ, ಇದನ್ನ ಕಂಡುಹಿಡಿಯೋಕೆ ಯಾವ್ದಾದ್ರು ಟೆಸ್ಟ್ ಅಂತಿದೆಯಾ ಇನ್ ಪರ್ಟಿಕ್ಯುಲರ್? ಸೊ IBD ಅಂದರೆ ಅದು ಒಂದು ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅಂತ ಹೇಳಿ, ಅಲ್ಲಿ ಅಲ್ಸರೇಟಿವ್ ಕೋಲೈಟಿಸ್ ಅಂತ ಹೇಳಿ ಕರಿತೀವಿ, ಇನ್ನೊಂದು ಕ್ರಾನ್ಸ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಸೊ ಇದು ಆ್ಯಕ್ಚುಲ್ ಆಗಿ ನಿಮಗೆ ಒಂದು ಕೊಲೊನೋಸ್ಕೋಪಿ ಏನಾರ ಮಾಡಿದಾಗ ಸೊ ಕಾಣಿಸ್ಬಿಡುತ್ತೆ, ಅದು ಅಲ್ಸರ್ಗಳು ಕಾಣಿಸುತ್ತೆ, ಅದರದೇ ಆದ ಹಲವಾರು ಚೇಂಜಸ್ಗಳು ಶುರು ಆಗಿಬಿಟ್ಟಿರುತ್ತೆ. ಸೊ ಅದು ನಮಗೆ ಅದರದ್ದು ಬಯಾಪ್ಸಿ ಮಾಡಿ ಹಿಸ್ಟೋಪೆಥಾಲಜಿ ಕಳಿಸುತ್ತೆ ಅಂತ ಹೇಳಿದ್ರೆ ಅದು ಆ ಸಮಸ್ಯೆ ಆ ಒಂದು IBDದು ಅಲ್ಸರೇಟಿವ್ ಕೋಲೈಟಿಸ್ ಆಗಿರ್ಬೋದು ಇಲ್ಲ ಕ್ರಾನ್ಸ್ ಆಗಿರ್ಬೋದು ಕಂಡುಹಿಡಿದ್ಬಿಡ್ಬೋದು. ಅದೇ ನೀವು ಇನ್ನೊಂದು ಹೇಳಿದಾಗ IBSಗೆ ಬಂದಾಗ ನೋಡೋದಕ್ಕೆ ಎಲ್ಲ ನಾರ್ಮಲ್ ಆಗಿರುತ್ತೆ, ಇವನ್ ಬಯಾಪ್ಸಿ ತೊಗೊಂಡ್ರು ಎಲ್ಲ ನಾರ್ಮಲ್ ಆಗಿರುತ್ತೆ. ಬಟ್ ಪೇಷಂಟ್ದು ಇರಿಟಬಿಲಿಟಿ ಏನಿದೆ ಆ ಬೋಲ್ದು, ಸೊ ಅದು ಅವ್ರಿಗೆ ಸಮಸ್ಯೆಯನ್ನು ಕೊಡ್ತಾ ಇರುತ್ತೆ. ಸೊ ಅದಕ್ಕೆ ಟೆಸ್ಟ್ ಅಂತ ಏನಿಲ್ಲ, ಇಟ್ ಇಸ್ ಎ if you rule out all the other diagnosis and the patient still has that symptom for more than 6 months, then we can brand him as IBS. ಓಕೆ. ಸೊ ನೀವು ಕಳೆದ ಎಪಿಸೋಡಲ್ಲೂ ಮೆನ್ಷನ್ ಮಾಡಿದ್ರಿ, ಸರಿಯಾದ ಟೈಮಲ್ಲಿ ನಾವು ಕೊಲೊನೋಸ್ಕೋಪಿ ಮಾಡಿಸಿದ್ರೆ ಅರ್ಲಿ ಸ್ಟೇಜಲ್ಲಿ ನಾವು ಟ್ಯೂಮರ್ಸ್ ಅಥವಾ ಕ್ಯಾನ್ಸರ್ಸ್ನ ಡಿಟೆಕ್ಟ್ ಮಾಡಿ ಬೇಗ ಗುಣಪಡಿಸಬಹುದು ಅಂತ. ಸೊ ಯಾವ ರೀತಿಯಾದಂಥ ಸ್ಕ್ರೀನಿಂಗ್ನ ಸಜೆಸ್ಟ್ ಮಾಡ್ತೀರಾ ಡಾಕ್ಟರ್? ಎಸ್,
ಲಾಸ್ಟ್ ಎಪಿಸೋಡಲ್ಲಿ ಮಾತಾಡಿದಾಗೆ ಕೊಲೊನೋಸ್ಕೋಪಿ ಅನ್ನುವಂಥದ್ದು ಸ್ಕ್ರೀನಿಂಗ್ ಪ್ರೊಸೀಜರ್ ಆಗಿ ನಾವು 55 ವರ್ಷ ಮೇಲ್ಪಟ್ಟವರಿಗೆ ನಾವು ರೆಗ್ಯುಲರ್ ಆಗಿ ಮಾಡೋದ್ರಿಂದ ಏನಾಗುತ್ತೆ ಈ ಪಾಲಿಪ್ ಡಿಟೆಕ್ಷನ್ ಪಾಪ್ಯುಲೇಷನಲ್ಲಿರುವಂಥ ಪಾಲಿಪ್ ಡಿಟೆಕ್ಷನ್ ಜಾಸ್ತಿ ಮಾಡ್ತು ಅಂತ ಹೇಳಿದ್ರೆ ಸೊ ಅದು ಕ್ಯಾನ್ಸರ್ ಕನ್ವರ್ಷನ್ನ ನಾವು ತಡೆಗಟ್ಬೋದು. ಸೊ ಪಾಲಿಪ್ ಏನಾರ ಇತ್ತು ಅಂತ ಹೇಳಿದ್ರೆ ಇನಿಷಿಯಲ್ ಸ್ಟೇಜಸಲ್ಲೇ ಪಾಲಿಪೆಕ್ಟಮಿಗೆ ಅವ್ರನ್ನ ಸಬ್ಜೆಕ್ಟ್ ಮಾಡ್ತು ಅಂತ ಹೇಳಿದ್ರೆ ಸೊ ಅದನ್ನು ಸಂಪೂರ್ಣವಾಗಿ ಅದನ್ನ ತಡೆಗಟ್ಬಿಡ್ಬೋದು, ಜೊತೆಗೆ ಅಲ್ಲೇನು ಕಾಯಿಲೆ ಇತ್ತು ಅದನ್ನು ತೆಗೆದು ಬಿಡ್ಬೋದು. ಸೊ 55 ವರ್ಷದ ನಂತರ 5 ವರ್ಷಕ್ಕೊಮ್ಮೆ ಆದ್ರೂ ಒಂದು ಕೊಲೊನೋಸ್ಕೋಪಿ ಮಾಡಿಸ್ಕೊಳ್ಳೋದ್ರಿಂದ ಫ್ಯೂಚರಲ್ಲಿ ಆಗುವಂತಹ ಕ್ಯಾನ್ಸರ್ಗಳನ್ನ ತಡೆಗಟ್ಬೋದು. ಇದು ಒಂದು ಇಂಡಿಕೇಶನು. ಇನ್ನೊಂದು ಮೋಷನಲ್ಲಿ ರಕ್ತ ಬರ್ತಾ ಇದೆ, ತುಂಬ ಹೊಟ್ಟೆ ನೋವ್ತಾ ಇದೆ, ಪ್ರತಿ ಸತಿ ಮೋಷನ್ಗೆ ಹೋದಾಗ್ಲೂ ಒಂದು ಸತಿ ಡಯರಿ ಆಗುತ್ತೆ, ಒಂದು ಸತಿ ಕಾನ್ಸ್ಟಿಪೇಷನ್ ಆಗುತ್ತೆ. ಸೊ ಈ ಥರ ಆಲ್ಟರ್ಡ್ ಬೌಲ್ ಹ್ಯಾಬಿಟ್ ಇದೆ, ಅಥವಾ ಫ್ಯಾಮಿಲಿನಲ್ಲಿ ಕೊಲೊರೆಕ್ಟಲ್ ಕ್ಯಾನ್ಸರ್ಗಳ ಹಿಸ್ಟ್ರಿ ಇದೆ. ಸೊ ಅವರ ತಂದೆಗಾಗಲಿ ಅವರ ತಾಯಿಗಾಗಲಿ ಅಥವಾ ಅವರ ನಿಯರೆಸ್ಟ್ ಫಸ್ಟ್ ಡಿಗ್ರಿ ರಿಲೇಟಿವ್ಗಳಲ್ಲಿ ಕ್ಯಾನ್ಸರ್ ಸಮಸ್ಯೆ ಇತ್ತು, ಅವ್ರಿಗೂ ಕೊಲಾನ್ ಕ್ಯಾನ್ಸರ್ ಇತ್ತು ಅಂದಾಗ ಅಂಥವ್ರಿಗೆ ಇನ್ನೂ 45 ವರ್ಷಕ್ಕೇ ಸಜೆಸ್ಟ್ ಮಾಡ್ತೀವಿ. 45 ವರ್ಷದಿಂದನೇ ಸ್ಕ್ರೀನಿಂಗ್ ಕೊಲೊನೋಸ್ಕೋಪಿಗಳನ್ನ ಒಂದು ರೆಗ್ಯುಲರ್ ಇಂಟರ್ವ್ನಲ್ಲಿ ಮಾಡಿಸ್ಕೊತಾ ಇತ್ತು ಅಂತ ಹೇಳಿದ್ರೆ ಸೊ ಆ ಪಾಲಿಪ್ ಸ್ಟೇಜಲ್ಲೇ ಅದಕ್ಕೆ ಸಂಪೂರ್ಣ ಚಿಕಿತ್ಸೆ ಕೊಟ್ಬಿಟ್ರೆ ಕ್ಯಾನ್ಸರ್ಗೆ ತಡೆಗಟ್ಬಿಡ್ಬೋದು. ಓಕೆ ಓಕೆ, ಥ್ಯಾಂಕ್ ಯು ಡಾಕ್ಟರ್. ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಯರ್ ಟೈಮ್.